ನೀವು ನೋಡಿ 2006ರಲ್ಲಿ ಇಲ್ಲಿ ಸ್ಮಶಾನ ರುದ್ರಭೂಮಿ ಕೊಡುತ್ತೆ. ಅದರ ನಂತರದ ಎಲ್ಲಾ ಬಾಡಿಗಳು ರುದ್ರಭೂಮಿಯಲ್ಲಿ ಅಗೆಯಲಾಗುತ್ತೆ. ಅದಕ್ಕಿಂತ ಮುಂಚಿನದ್ದು ಅಂದ್ರೆ ಇಲ್ಲಿ 100 ಹೆಣಗಳು, ನೀವು ಅದಕ್ಕಿಂತ ಮುಂಚಿನ ಹೆಣಗಳನ್ನು ನೀವು ಲೆಕ್ಕ ಹಾಕಿದ್ರೆ, ಅನಾಥ ಶವಗಳನ್ನು ನೀವು ಲೆಕ್ಕ ಹಾಕಿದ್ರೆ 100 ಸಂಖ್ಯೆಯ ಅನಾಥ ಶವಗಳು UDR ಆಗಿರ್ತವೆ, ಪೋಸ್ಟ್ ಮಾರ್ಟಮ್ ಆಗಿರ್ತವೆ, ಬೆಳ್ತಂಗಡಿ ಹಾಸ್ಪಿಟಲ್ಗೆ ಹೋಗಿರ್ತವೆ. ಇಲ್ಲ ಅತಿ ಕೊಳೆತ ಸ್ಥಿತಿಯಲ್ಲಿದ್ದ ಶವಗಳನ್ನು ಇಲ್ಲಿಯೇ ಪೋಸ್ಟ್ ಮಾರ್ಟಮ್ ಮಾಡಿ, ಇಲ್ಲಿ ನಿನ್ನೆ ಮಟ್ಟಣ್ಣವ್ರು ಹೇಳ್ತಾ ಇದ್ರು ಏನು ನೇತ್ರಾವತಿ ದಡ ತೀರ ಫಿಶ್ ಮಾರ್ಕೆಟ್ ಅಂತ. ಪ್ರಾಕ್ಟಿಕಲ್ ಗೊತ್ತಿಲ್ಲದೆ, ಸ್ಥಳೀಯರನ್ನು ಮಾತಾಡದೆ, ಪ್ರಾಕ್ಟಿಕಲ್ ಇಲ್ಲಿ ಏನಿದೆ ಅಂತ ಮಾತಾಡದೆ, ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಗೂಗಪ್ಪ ಕಾಗಕ್ಕ ಸ್ಟೋರಿಗಳನ್ನು ಹೇಳ್ಕೊಂಡು ಜನಗಳನ್ನು ದಾರಿ ತಪ್ಪಿಸ್ತಾರೆ ಅನ್ನೋದಕ್ಕೆ ಈ ಗ್ರೌಂಡ್ ರಿಪೋರ್ಟ್ ಅನ್ನು ನಾವು ಕೊಡ್ತಾ ಇದೀವಿ. ಈಗ ಇನ್ನುಳಿದ ಸ್ಥಳೀಯರು ಇಲ್ಲಿ ಯಾರಾದ್ರೂ ಇದ್ದಾರೆ, ಇವ್ರ ಹತ್ರ ಕೇಳ್ತಾ ಇದೀನಿ. ಸರ್, ನೀವು ಯಾವ ಪ್ರದೇಶದ ನಿವಾಸಿ? ನೀವು ಧರ್ಮಸ್ಥಳದವ್ರಿ. ಧರ್ಮಸ್ಥಳ. ಏನಂತೀರಿ? ಇದೆಲ್ಲ ಸುಳ್ಳು ಕಟ್ಟಕತೆ. ಇಲ್ಲಿ ಧರ್ಮಸ್ಥಳದಲ್ಲಿ ಸ್ಟ್ಯಾನಿ ಜೋಸೆಫ್, ಕ್ರಿಶ್ಚಿಯನ್ಸ್ ಮೂಲದವ ನಾನು. ಏನ್ ಮಾಡ್ತಾ ಇದ್ದೀರಿ? ಇಲ್ಲಿ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನಾನು. ಹೇಳಿ. ಇಲ್ಲಿ ಬರುವಂಥ ಯಾತ್ರಾರ್ಥಿಗಳು ಒಂದು ಪಾಯ್ಸನ್ ತಗೊಂಡು ಸಾಯ್ತಾರೆ, ಸೂಸೈಡ್ ಮಾಡ್ಕೊಳ್ತಾರೆ. ಸಿಗುವಾಗ ತುಂಬ ಟೈಮ್ ಆಗಿ ಕೊಳತ ಸ್ಥಿತಿಯಲ್ಲಿ ಇರ್ತದೆ. ಅದನ್ನು ಬೇಕಾದ ಪ್ರೊಸೀಜರಲ್ಲಿ ಹೂತಾಕ್ತಾರೆ. ಅದನ್ನು ಇವರು ಹೇಳೋ ಥರ ತಪ್ಪು ರೀತಿಯಲ್ಲಿ ಹೇಳಿ ಕ್ಷೇತ್ರದಲ್ಲಿ ಕಾವಂದರ ಹೆಸರನ್ನು ತಪ್ಪು ದಾರಿಗೆ ತಗೊಂಡು ಹೋಗೋದು ತಪ್ಪೇ. ಅದು ಕಾನೂನು ರೀತಿಯಲ್ಲಿ ಇದನ್ನು ತನಿಖೆ ಮಾಡಿ ಇಲ್ಲಿಗೆ ಇದನ್ನು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಕಾವಂದರ ಹೆಸರು ಹಾಳಾಗದ ರೀತಿಯಲ್ಲಿ ಮುಂದಕ್ಕೆ ಹೋಗಲಿ ಅಂತ ನನ್ನ ಅನಿಸಿಕೆ. ಯಾರಾದರೂ ಮಾತಾಡ್ತೀರಾ? ಹೇಳಿ ಸರ್. ಇಲ್ಲಿ ನಡೆದಿರುವಂಥ ಯಾವುದೇ ಬೇಕಂತಲಾಗಿದ್ದದ್ದು ಈ ರೇಪು ಅದೆಲ್ಲ ಸುಳ್ಳು. ಈ ಮಟ್ಟಣ್ಣವರಂತ ಒಂದು ನೇತ್ರಾವತಿಯಲ್ಲಿ ನಾನು ಈ ಕಡೆ ಗಾಡಿಯಿಂದ ಹೋಗುವಾಗ ಅದು ಮಂಗಳೂರಿನೊಬ್ಬ ಗಾಂಪ ಅಂತ ಇದ್ದಾನೆ. ಗಾಂಪನೆ ಅವನು ಮತ್ತೆ ಮಟ್ಟಣ್ಣವರು ಸುಮ್ಮನೆ ಅಲ್ಲಿ ಹುಡುಕಾಡ್ತಾ ಇದ್ರು. ಹುಡುಕಾಡುವಾಗ ನಾವು ಅಲ್ಲಿ ಹೋಗಿ ನಿಂತ್ಕೊಳ್ಳುವಾಗ ನಮಗೊಂದು ವಿಚಾರ ಬಂದಿತ್ತು. ಅದಕ್ಕಿಂತ ಮುಂಚೆ ಏನಂದ್ರೆ ಧರ್ಮಸ್ಥಳದಲ್ಲಿ ಇಷ್ಟು ಜನ ಎಲ್ಲ ಹೇಳಿದ್ರು, ಯಾವುದು ಕಾವಂದರ ಬಗ್ಗೆ, ಇದರ ಸಾವಿನ ಬಗ್ಗೆ. ಬೇರೆ ವಿಚಾರವನ್ನು ಜನಗಳಿಗೆ ಗೊತ್ತಾಗಬೇಕಲ್ವಾ? ಈ ಮಟ್ಟಣ್ಣನ ಹೆಂಡತಿನೂ ಇಲ್ಲಿ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗಿದ್ದವಳು. ಸಾಮೂಹಿಕ ವಿವಾಹದಲ್ಲಿ ಇವಳಿಗೆ ಮಟ್ಟಣ್ಣನಿಗೆ ಇಲ್ಲಿ ಸಾಮೂಹಿಕ ವಿವಾಹದ ಮುಂಚಿನ ದಿವಸ ರೇಪ್ ಮಾಡಿ ಪ್ಯಾಕೇಜ್ ಎಲ್ಲ ಮಾಡಿ ಇದು ಅನುಭವ ಹೇಳಿಕೊಟ್ಟಿದ್ದು ಮಟ್ಟಣ್ಣವರ ಹೆಂಡತಿ ಆಗಿರಬೇಕು. ಅನುಭವ ಅವರು ಹೇಳಿರ್ಬೇಕಲ್ವಾ? ಆ ರೀತಿ ಇದನ್ನೆಲ್ಲ ಸುಳ್ಳೇ ಮಾತಾಡೋದು. ಅವರಿಬ್ಬರಿಗೂ ಬೇಕಾದಷ್ಟು ದುಡ್ಡು ಆಗಿದೆ. ಈಗ ಅವರಿಗೆ ಈಗ ಜನಗಳೇನು ಗೊತ್ತಾ, ಕೆಲವರು ಸೌಜನ್ಯ ಇದು ವಿರೋಧಿಗಳೇನಾದ್ರೂ ಈ ದೇವಸ್ಥಾನದ ಬಗ್ಗೆ ಪರವಾಗಿ ಮಾತಾಡಿದ್ರೆ, ಮೊನ್ನೆಬ್ಬರು ಕೂತ್ಕೊಂಡು ಹೇಳ್ತಾ ಇದ್ದಾರೆ ಅವರು ಮಾಸ್ಕ್ ಹಾಕೊಂಡು ಓಡಾಡ್ಬೇಕು, ಇನ್ನು ಮಾಸ್ಕ್ ಹಾಕೊಂಡು ಸರಿಯಾಗಿ ಹಿಡ್ಕೊಂಡು ಹೊಡಿತಾರೆ. ಕೆಲವರು ತುಂಬಾ ಜನಕ್ಕೆ ಮಾತಾಡ್ಲಿಕ್ಕೆ ಇನ್ನೊಂದು ಅವಿಗೆ ಈಗ ಮಾತಾಡಿದಂತ ಅರ್ಥ ಆದ್ರೆ ಅವರಿಗೆ ಕಮೆಂಟ್, ನಮ್ಮ ಹೆಂಡತಿ ಮಕ್ಕಳಿಗೆ ಬೇಟದ ಕಮೆಂಟ್ ಮಾಡ್ತಾರೆ. ಕೆಲವರಿಗೆ ಅದು ಮುಜುಗರ ಆಗುತ್ತೆ. ನಮ್ಮ ಮನೆಯವ್ರದ್ದು ಮಾನ ಹರಾಜು ಮಾಡ್ಕೋತಾರೆ. ಸುಮ್ಮನೆ ಬೇಕಲ್ಲ, ನಮ್ಮ ಮನೆಯವರು ಯಾಕೆ ಕೆಟ್ಟದಾಗೆ ಕೇಳ್ಬೇಕು? ತುಂಬಾ ಜನಕ್ಕೆ ಮಾತಾಡ್ಲಿಕ್ಕೆ ಇಷ್ಟ ಉಂಟು. ನಾವು ಇದರಲ್ಲಿ ಫಸ್ಟ್ ಮಾತಾಡೋದು, ನಮಗೆ ಮಾತಾಡ್ಲಿಕ್ಕೆ ಅಷ್ಟು ಇದಾಗೋದಿಲ್ಲ, ಬರೋದಿಲ್ಲ. ಎಲ್ಲರೂ ಅಷ್ಟೇ, ದುಡ್ಡು ಮಾಡಿದವರೇ, ಹೆಸರು ತೆಗಿಬೇಕಾ ಬೇಡ ಏನಿಲ್ಲ. ಚಿಕ್ಕ ಮನೆ ಇದ್ದವರಿಗೆ 3 ಫ್ಲೋರ್ನ ಮನೆ ಆಗಿದೆ, ಕೆಲವ್ರದ್ದು 16,000 ಸ್ಕ್ವೇರ್ ಫೀಟ್ ಇದ್ದು ಮನೆ ಆಗಿದೆ. ಅದನ್ನು ಜನಗಳು ಮಾತಾಡುವ ಇಷ್ಟು ಕಮೆಂಟ್ ಹಾಕೋರು, ಅದನ್ನು ಇದು ಎಲ್ಲಿಂದ ಬಂತು, ಇದು ಹೇಗೆ ಬಂತು, ಏನು 3 ಎಕರೆ ಇದ್ದವನಿಗೆ 200-300 ಎಕರೆ ಜಾಗ ಆಗಿದೆ. ಅದನ್ನು ಕೆಲವು ಕಮೆಂಟ್ ಹಾಕೋರ ನಾಯಿಗಳು ಕೆಟ್ಟ ಶಬ್ದ ಬಳಸಬೇಕಾ ಬೇಡ ಅಂತ ಗೊತ್ತಿರೋದಿಲ್ಲ ನಮ್ಗೆ. ಅವ್ರು ಬಳಸ್ತಾರಲ್ಲ, ಅದಕ್ಕೆ ಅವ್ರಿಗೆ ಅದು ಯಾವ್ದು ಗೊತ್ತಿರೋದಿಲ್ಲ. 300 ಎಕರೆ ಇದ್ದವನಿಗೆ 300 ಎಕರೆ ಒಡೆ ಆಗಿದ್ದಾನೆ. ಅದು ಕೂಡ 2012ರಿಂದ ಅವನಿಗೆ ಎಲ್ಲಿಂದ ದುಡ್ಡು ಬಂತು ಅದನ್ನು ಕೇಳೋರು ಯಾರು ಇಲ್ಲ. ಭಯ ಬೀಳ್ತಾರೆ ಕೆಲವರು ಭಯ ಬೀಳ್ತಾರೆ. ಯಾಕಂದ್ರೆ ನಾವು ಮೊನ್ನೆ ಒಂದು ಡಿಬೇಟ್ ಅಲ್ಲಿ ಮಾತಾಡಿ ಹೋಗುವಾಗ ಇಬ್ರು ಈ ಪೋಪನ ಉಜಿರೆಗೆ ಅತ್ತ ಅಂತ ಹೇಳಿದ್ರು. ನಾನು ಹೋಗೋದು ಉಜಿರೆಗೆನೆ. ನನ್ನ ಸಾವು ನನಗೆ ಹೇಳಿದವನ ಹಣೆಯಲ್ಲಿ ನನ್ನ ಹಣೆಯಲ್ಲಿ ಅವನ ಕೈಯಿಂದ ಬರೆದಿದ್ರೆ ಯಾರಿಂದಲೂ ತಪ್ಪಿಸಲಿಕ್ಕೆ ಆಗಲ್ಲ. ತೇಜವಾದ ಮಾಡೋರು ತುಂಬಾ ಇದ್ದಾರೆ. ಈಗ ಒಂದು ಫೇಸ್ಬುಕ್ ಅಲ್ಲಿ ಹಾಕಿದ್, ನಾನು ಮಾತಲ್ಲ ಸುಮ್ಮನೆ ಕಮೆಂಟ್ ಆಗ್ತಾ ಇದ್ದೆ. ಇವನು ಕಾಮಂದರ ಸಂತಾನ, ಇವನ ಜಾತಕ ಕೈ ಸೇರಿದೆ, ಮುಂದೆ ಇದೆ ಮಾರಿ ಹಬ್ಬ ಅಂತ. ಅದು ಹಾಕಿ 1-1.5 ವರ್ಷ ಆಯ್ತು. ಇವತ್ತಿನವರೆಗೂ ನನ್ನ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಇದ್ರಲ್ಲಿ ಹೇಳೋದು ಬೇಡ, ಅದು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಶರತ್, ನಾನು ಇದನ್ನೇ ಹೇಳ್ತಾ ಇದ್ದೆ. ಧರ್ಮದ ಕಡೆ ನಿಂತವರಿಗೆ, ಕಾವಂದರ ಕಡೆ ನಿಂತವರಿಗೆ, ಸತ್ಯದ ಕಡೆ ನಿಂತವರಿಗೆ ಏನಾಗುತ್ತೆ ಇಲ್ಲಿ ಅನ್ನೋದಕ್ಕೆ ಅವರ ತೇಜೋವಧೆ ಮಾಡಲಾಗುತ್ತೆ. ಅವರ ಫ್ಯಾಮಿಲಿ, ಅವರ ಹೆಂಡತಿ ಬಗ್ಗೆ, ಅವರ ಮಕ್ಕಳ ಬಗ್ಗೆ, ಅವರ ತಾಯಿ ಬಗ್ಗೆ ಅವ್ಯಾಚ ಶಬ್ದಗಳಿಂದ ಕಮೆಂಟ್ ಮಾಡಲಾಗುತ್ತೆ, ಪೋಸ್ಟ್ ಆಗಲಾಗುತ್ತೆ, ಅವ್ಯಾಚ ಶಬ್ದಗಳಿಂದ ಬೈಯಲಾಗುತ್ತೆ.
ಇಲ್ಲಿ ಮರ್ಯಾದಸ್ಥರು ನಮ್ಗೆ ಯಾಕಪ್ಪ ಬೇಕು, ನಮ್ಮ ಹೆಂಡತಿ ಮಕ್ಕಳು ಯಾಕೆ ಇದಕ್ಕೆ ಬರ್ಬೇಕಂತ ದೂರ ಸರಿಲಿಕ್ಕೆ ಶುರು ಮಾಡಿದ್ದು. ಇದೇ ಸ್ಟ್ರಾಟಜಿಯನ್ನು ಮಹೇಶ್ ತಿಮರೋಡಿ ಮತ್ತೆ ಮಟ್ಟಣ್ಣವರ ಟೀಮ್ ಮಾಡ್ಕೊಂಡ್ ಬರುತ್ತೆ. ಬಟ್ ಈಗ ನೌ ಇಟ್ ಈಸ್ ರಿಯಲೈಸೇಷನ್, ಈಗ ಗೊತ್ತಾಗಿ ಬಿಟ್ಟಿದೆ. ಯಾವಾಗ ನಾವು ಅವರ ಭಾಷೆಯಿಂದಲೇ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ವಿ, ಯಾವ ಭಾಷೆಯಿಂದ ಅವರು ಆಡ್ತಾ ಇದ್ದಾರೆ ಅದೇ ಭಾಷೆಯಿಂದ ನಾವು ಅವರಿಗೆ ತಿರುಗೊಟ್ಟಿವಿ. ನಿಮ್ಗೆ ಗೊತ್ತಿದೆ, ಪವರ್ ಟಿವಿ ಮತ್ತೆ ಪರ್ಸನಲ್ ಆಗಿ ನನ್ನ ಬಗ್ಗೆನೂ ಯಾವ ರೀತಿಯ ತೇಜೋವಧೆ ಆಯ್ತು, ನನ್ನ ಫ್ಯಾಮಿಲಿ ಬಗ್ಗೆ ಯಾವ ರೀತಿಯ ತೇಜೋವಧೆ ಆಯ್ತು, ಪವರ್ ಟಿವಿ ಅವರ ಬಗ್ಗೆ ಯಾವ ರೀತಿಯಾಗಿ ತೇಜೋವಧೆ ಮಾಡಿದ್ರು. ಆದ್ರೆ ನಾವು ಇಟ್ಟ ಹೆಜ್ಜೆಯನ್ನು, ಧರ್ಮದ ನಡೆಗೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಉಳಿದಿಲ್ಲ. ಇವತ್ತು ಹೋರಾಡ್ತಾ ಇದ್ದೀವಿ. ಅದೇ ಅವರಿಗೆ ಇವತ್ತು ಗಂಟ್ಲಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಪವರ್ ಟಿವಿ ಅನ್ನುವ ಲೋಗೋ ಇದೆ ಅಲ್ವಾ, ಅದು ಇವತ್ತು ಮಹೇಶ್ ತಿಮರೋಡಿ ಮತ್ತೆ ಮಟ್ಟಣ್ಣವರ ಗಂಟ್ಲಿಗೆ ಬಂದು ಸಿಕ್ಕಾಕೊಂಡಿದೆ. ಸತ್ಯ ಹೊರಗಡೆ ಬರ್ತಾ ಇದೆ. ನಾನು ಹೇಳಿದಲ್ವಾ, SIT ಆಗ್ಬೇಕು, ಸತ್ಯವನ್ನು ಅಗಿದು ತೆಗಿಬೇಕು ಈ ಸಲ ಅಂತ ಅಗಿತಾ ಇದ್ದಾರೆ. 8 ಗುಂಡಿ ಸತ್ಯ ಹೇಳಿದೆ, ಇನ್ನು ಉಳಿದ 6 ಗುಂಡಿಗಳು ಬಾಕಿ ಇದ್ದಾವೆ, ಇನ್ನು 5 ಗುಂಡಿಗಳು ಬಾಕಿ ಇದ್ದಾವೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ, 13 ಗುಂಡಿ ಅವ್ರದ್ದು, ಕಡೆಯ 2 ಗುಂಡಿ ನನ್ನದು ಅಂತ. ಅದನ್ನು ಹಾಕ್ಸ್ತೀವಿ. ಈ ಲೈವ್ ಶೋ ಆದ್ಮೇಲೆ ನಾವು SITಯ ಕದ ತಟ್ಟಲಿದ್ದೀವಿ. ಕೆಲವು ಇನ್ಫಾರ್ಮೇಶನ್ಗಳನ್ನು SITಗೆ ಕೊಡಲಿದ್ದೀವಿ. ನಾವು ಇನ್ನೊಮ್ಮೆ ಹೇಳಿದ್ವಿ, ಎಲ್ಲಾ ದಿನಗಳಲ್ಲಿ ಇವರು ಕಂತೆಗಟ್ಲೆ ನಮ್ಮ ಹತ್ರ ಡಾಕ್ಯುಮೆಂಟ್ಗಳಿದ್ದಾವೆ, ಕಂತೆಗಟ್ಲೆ ವಿಡಿಯೋಗಳಿದ್ದಾವೆ, ಕಂತೆಗಟ್ಲೆ ನಮ್ಮ ಹತ್ರ ಸಾಕ್ಷಿಗಳಿದ್ದಾರೆ ಅಂತ ಹೇಳ್ತಾ ಇದ್ರು. ಇವತ್ತು ಅವರೇ ಹೇಳಿದ ಪ್ರಣಬ್ ಮೋಹಂತಿ ಅವರು SITಯ ಅಧ್ಯಕ್ಷರಾಗಿದ್ದಾರೆ. ಅದರೊಟ್ಟಿಗೆ SITಯ ಕಚೇರಿಯನ್ನು ತೆಗೆದಿದ್ದಾರೆ. ಅದರ ಒಟ್ಟಿಗೆ ಅಲ್ಲೇ ಫೋನ್ ನಂಬರ್ ಅನ್ನು ಕೊಟ್ಟಿದ್ದಾರೆ. ಈಗ ಈ ಹೋರಾಟಗಾರರು, ನಕಲಿ ಹೋರಾಟಗಾರರು, ತಮ್ಮ ಎಲ್ಲಾ ಡಾಕ್ಯುಮೆಂಟ್ಗಳು, ಇವರು ಜಡ್ಜ್ಗಳನ್ನು ನಂಬಲ್ಲ, ಇವರು ನ್ಯಾಯಾಲಯವನ್ನು ನಂಬಲ್ಲ, ಇವರು ಪೊಲೀಸ್ ಅವರನ್ನು ನಂಬಲ್ಲ, ಇವರು ನಾಗರಿಕರನ್ನು ನಂಬಲ್ಲ, ಇವರು ಖಾಲಿ ಇವರ ಹೋರಾಟ, ನಕಲಿ ಹೋರಾಟಗಾರರನ್ನು ಬಿಟ್ರೆ ಬೇರೆ ಯಾವುದನ್ನು ನಂಬಲ್ಲ. ಈಗ ಅವರೇ ನಂಬುವಂತಹ ಪ್ರಣಬ್ ಮೋಹಂತಿಯನ್ನು ಸಿದ್ದರಾಮಯ್ಯ ಗವರ್ಮೆಂಟ್ ಕೊಟ್ಟಿದೆ, SIT ಮಾಡಿದೆ, ಬೇಕಾದಷ್ಟು ಪೊಲೀಸ್ಗಳನ್ನು ಕೊಟ್ಟಿದೆ, ಸಾರ್ವಜನಿಕವಾಗಿ ಅಗೇಲಾಗ್ತಾ ಇದೆ. ಈಗ ಮಟ್ಟಣ್ಣ ಮತ್ತೆ ಟೀಮು ಅವ್ರ ಹತ್ರ ಇರುವ ಎಲ್ಲಾ ಡಾಕ್ಯುಮೆಂಟ್ಗಳನ್ನು, ಎಲ್ಲಾ ಸಾಕ್ಷಿಗಳನ್ನು, ಅದು ಎಲ್ಲಿಂದ ಮಾತಾಡ್ತಾರೆ, ಪದ್ಮಲಭ ನಾಗವಲ್ಲಿಯಿಂದ ಹಿಡಿದು ನೀವು ಪದ್ಮಲತನಿಂದ ಹಿಡಿದು ಮಾವುತನಿಂದ ಹಿಡಿದು ಸೌಜನ್ಯದವರೆಗೆ ಯಾವುದು ಇದೆ ಅದನ್ನು ತಗೊಂಡೋಗಿ SITಯ ಮುಂದೆ ಇಡಬೇಕಾದ ಜವಾಬ್ದಾರಿ ಇದೆ. ಇನ್ನೂ ಕೂತ್ಕೊಂಡು ಹಂದಿಗಳು ತಲೆಬುರುಡೆ ತಗೊಂಡೋದ್ವು, ಮುಳ್ಳು ಹಂದಿಗಳು ತಲೆಬುರುಡೆ ತಗೊಂಡೋಗಿದ್ದಾವೆ, ಉಡಗಳು ತಲೆಬುರುಡೆ ತಗೊಂಡೋಗಿದ್ದಾವೆ. ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದಾನೆ. ಹಂದಿ ಗೂಡುಗಳನ್ನು ಹುಡುಕಿ ಅಲ್ಲಿ ತಲೆಬುರುಡೆಗಳು ಸಿಗ್ತವೆ, ಮುಳ್ಳು ಹಂದಿಯ ಗೂಡುಗಳನ್ನು ಹುಡುಕಿ ಅಲ್ಲಿ ತಲೆಬುರುಡೆಗಳು ಸಿಗ್ತವೆ, ಉಡಗಳ ಗೂಡುಗಳನ್ನು ಹುಡುಕಿ ಅಲ್ಲಿ ತಲೆಬುರುಡೆ ಸಿಗುತ್ತೆ ಅಂತ. ಇಂಥ ಕಥೆಗಳನ್ನು ಕೇಳಿಕೊಂಡು ದಕ್ಷಿಣ ಕನ್ನಡದ ಮತ್ತೆ ಉಡುಪಿ ಜನಗಳು ಹಾ ಶಬಾಸ್ ಅಂತ ಹೇಳ್ತಾ ಇದ್ದಾರಲ್ವಾ, ಇದು ನಾಚಿಕೆ.